ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ದಿರೋರು ಕೂಡ ಈ ಥರ ಅಡುಗೆ ಮಾಡ್ಬೋದು ನೋಡಿ, ತುಂಬ ಸಿಂಪಲಾಗಿ. ಏನು ಮನೇಲಿ ತರಕಾರಿ ಇಲ್ಲ ಅಂದ್ರೂ ನೋಡಿ, ನಾನು ಧನಿಯಾ ಕಾಳು ತೋರಿಸ್ತಿದ್ದೀನಲ್ಲ, ಈ ಧನಿಯಾ ಕಾಳು ಬಳಸ್ಬಿಟ್ಟು ನೀವು ಅಡುಗೆ ಮಾಡ್ಕೋಬೋದು. ಒಂದು ಧನಿಯಾ ಕಾಳಿಂದು ಸಾರು ಮಾಡ್ಬೋದು ತುಂಬ ಸುಲಭವಾಗಿ. ಬನ್ನಿ ನಾನು ತೋರಿಸ್ತೀನಿ ಹೇಗೆ ಮಾಡೋದಂತ. ನೋಡಿ, ಇಲ್ಲಿ ನಾನು 1.5 ಸ್ಪೂನಷ್ಟು ಧನಿಯಾ ಕಾಳು ಇಟ್ಕೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ. ನೋಡಿ, ಈ ಸ್ಪೂನಿನ ಅಳತೆಯಲ್ಲಿ ನಾನು ಇಟ್ಕೊಂಡಿರೋದು 1.5 ಸ್ಪೂನಷ್ಟು, ಮತ್ತು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಸ್ವಲ್ಪ ಬೆಲ್ಲ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಸ್ವಲ್ಪ 1 ಸ್ಪೂನಷ್ಟು, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ತುಂಬ ಸುಲಭವಾಗುತ್ತೆ ಕೊತ್ತಂಬರಿ ಸಾರು. ಇವಾಗ ಏನು ಮಾಡಬೇಕು, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಕೊತ್ತಂಬರಿ ಮತ್ತು ಜೀರಿಗೆನ ಹಾಕ್ಕೊಂಡು, ಅದ್ರ ಜೊತೆಗೇ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಒಂದಿದೆಯಲ್ಲ, ಅದನ್ನು ಹಾಕ್ಕೊಂಡು ಒಂದು ಸತಿ ರುಬ್ಕೋಬೇಕು. ನಂತರ ಇದಕ್ಕೆ ನಾವು 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋಬೇಕು. ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಇದ್ರ ಜೊತೆಗೇ ಸ್ವಲ್ಪ ನಾವು ನೆನೆಸಿಟ್ಟಿದ್ದೀವಲ್ಲ, ಒಂದು ಮೀಡಿಯಮ್ ಗಾತ್ರದ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದು, ಇದನ್ನು ಹಾಕ್ಕೊಂಡು ತುಂಬ ನೈಸಾಗಿ ರುಬ್ಕೋಬೇಕು. ನೀರು ಹಾಕ್ಕೊಂಡು, ಎಷ್ಟು ಬೇಕೋ ನೈಸಾಗಿ ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡು ಏನು ಮಾಡಬೇಕು, ಇವಾಗ ನಾವು ಸಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ಲ, ಆ ಪಾತ್ರೆಗೆ ಈ ರುಬ್ಬಿರೋ ಮಸಾಲೆ ಏನಿದೆ ಅಲ್ಲ, ಸಾರಿನ ಮಸಾಲೆ, ಅದಕ್ಕೆ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ನೀರು ಹಾಕ್ಕೊಂಡು, ಅದನ್ನು ಸ್ವಲ್ಪ ದಪ್ಪ ಇರುತ್ತಲ್ಲ ಸಾರಿಂದ, ಈಗ ಮಸಾಲೆ ಮಾಡ್ಕೊಂಡಿರೋದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಒಂದು 2 ರಿಂದ 3 ಲೋಟದಷ್ಟು ನೀರು ಹಾಕ್ಕೊಂಡು, ಸಾರು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತಲ್ವ, ಅದಕ್ಕೆ ನೀರು ಹಾಕ್ಕೊಂಡು, ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಇದು ಸ್ವಲ್ಪ ಉಕ್ಕುತ್ತೆ ಫ್ರೆಂಡ್ಸ್, ಯಾಕೆಂದರೆ ನೀವು ಅಲ್ಲೇ ಇರಬೇಕು, ಬೇಗ ಆಗೋಗುತ್ತೆ. ಇದು ಆವಾಗಲೇ ಹಾಕೋಕ್ಕೆ ನನಗೆ ಮರ್ತೋಯ್ತು ಕರಿಬೇವು, ಅದಕ್ಕೆ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಕುದಿ ಬಂದಾದಮೇಲೆ ಸ್ಟವ್ನ ಸ್ವಲ್ಪ ಲೋವಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇವಾಗ ಒಂದು ಕುದಿ ಬರ್ತಾ ಇದೆ. ನಾನು ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲೋವಲ್ಲಿ ಇಟ್ಕೊಂಡು ಒಂದು 2 ಕುದಿ ಕುದಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಸಾರು. ಎಷ್ಟು ಸುಲಭ ಮಾಡೋದು ಅಂದರೆ, ಏನು ಹುರಿಯೋಗೋದಿಲ್ಲ, ಯಾವುದು ಮಸಾಲೆನೂ ಹುರಿಯೋದಿಲ್ಲ, ಎಲ್ಲ ಹಾಕೋದು ಮಿಕ್ಸಿಗೆ ರುಬ್ಬೋದು, ಸಾರು ಮಾಡೋದು ಅಷ್ಟೇ. ನೋಡಿ ಕುದೀತಾ ಇದೆ ಅಲ್ವಾ. ಇವಾಗ ಏನು ಮಾಡಬೇಕು, ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆ ಹಾಕೋಕ್ಕೆ ಮುಂಚೆ ಉಪ್ಪು ನೋಡಿಕೊಂಡು ನೀವು ಉಪ್ಪು ಹಿಡಿತಾದರೆ ಉಪ್ಪು ನೀವು ಹಾಕೋಬೋದು. ನಂತರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆನ ಇದಕ್ಕೆ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾಗಿರೋಂಥ ದಿಢೀರಾಗಿ ಆಗೋವಂಥ ಕೊತ್ತಂಬರಿ ಕಾಳಿನ ಸಾರು, ಕೊತ್ತಂಬರಿ ಬೀಜದ ಸಾರು ರೆಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ, ಎಸ್ಪೆಷಲಿ ನನ್ನ ಪರ್ಸ್ನಲ್ ಫೇವ್ರೇಟ್. ಇದು ತುಂಬ ರುಚಿಯಾಗಿರುತ್ತೆ. ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರು ಅನಿಸಿದ್ರೂ ಇದನ್ನು ಮಾಡ್ಬೋದು, ಅಷ್ಟು ಸುಲಭವಾಗಿ ಮಾಡ್ಕೋಬೋದು. ಮತ್ತು ಏನು ಗೊತ್ತಾ, ಮನೇಲಿ ಏನು ತರಕಾರಿ ಇಲ್ಲ ಅಂತಂದ್ರೂ ಈ ಥರ ರುಚಿಯಾಗಿ ಸಾರು ಮಾಡ್ಕೋಬೋದು. ಆ ಕಡೆ ಅನ್ನಕ್ಕಿಟ್ಟು ಈ ಕಡೆ ಅನ್ನ ಕೂಗೋಷ್ಟರಲ್ಲಿ, ಕುಕ್ಕರ್ ಕೂಗೋಷ್ಟರಲ್ಲಿ ಈ ಕಡೆ ಸಾರು ರೆಡಿಯಾಗಿರುತ್ತೆ. ಅದಂತೂ ಗ್ಯಾರಂಟಿ ನಂದು. 10 ರಿಂದ 15 ನಿಮಿಷದಲ್ಲಿ ಈ ಸಾರನ್ನ ಮಾಡಿ ಮುಗಿಸ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದಕ್ಕೇನು ಹಾಕಿಲ್ಲ, ಅರಿಶಿನದ ಪುಡಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದು. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ 1-2 ಹಸಿಮೆಣಸಿನ್ಕಾಯಿ ಕೂಡ ಜಾಸ್ತಿ ಹಾಕೋಬೋದು. ಬಟ್ ಇದು ತುಂಬ ಖಾರ ಇದ್ದರೆ ಚೆನ್ನಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ರೇ. ಇದನ್ನು ಹಾಗೆ ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಒಂದು ಲೋಟದಲ್ಲಿ ಹಾಕ್ಕೊಂಡು ಸೂಪ್ ಥರ ಕುಡಿಯೋದಕ್ಕೂ ಕೂಡ
ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರಿಗೂ ಇಷ್ಟ, ದಿಢೀರಾಗಿ ಮಾಡ್ಕೋಬೋದು. ನಿಮಗೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನಗೆ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಹೇಳಿ ಎಷ್ಟು ಸುಲಭವಾಗಿ ಮಾಡ್ಬೋದು ದಿಢೀರಾಗಿ ಅಂತ. ಅಡುಗೆ ಮಾಡೋಕ್ಕೆ ತುಂಬ ಬೋರ್ ಅನಿಸಿದ್ರೂ ಕೂಡ ಇದನ್ನು ಮಾಡ್ಬೋದು ನೋಡಿ. ನಾನು ಬೆಸ್ಟ್ ರೆಸಿಪಿ ಹೇಳಿದ್ದೀರಲ್ವ, ಖಂಡಿತ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.